ಬೇಲ್ಪುರಿನ ಎಲ್ಲ ರೀತಿ ಮಾಡಿ ನೋಡಿದರೆ ಈ ರೀತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟೇಸ್ಟ್ ಒಂದ್ಸರಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಇಲ್ಲವೋ ಅಂತ ಚೆಕ್ ಮಾಡಿ ಹೇಳಿ. ಆನಂತರ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಇದ್ರೆ ಚೆನ್ನಾಗಿರುತ್ತೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ನ ಇರ್ತದೆ ತೊರೆದ್ಬಿಟ್ಟು ಹಸಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರ್ತದೆ. ನೋಡಿ, ಪೂರಿ ಮೇಲೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ತಕ್ಕ ಉಪ್ಪು ಹಾಕೊಳ್ಳಿ ಸ್ವಲ್ಪ. ಆಮೇಲೆ ನಂತರ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಯ್ತು, ರೆಡಿಯಾಗಿದೆ ನೋಡಿ. ಹಾಕ್ಕೊಡಿ. ಇವಾಗ ತಿಂದರೆ ಹೇಗಿರುತ್ತಂತ ಟೇಸ್ಟನ್ನು ಒಂದ್ಸರಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಮನೆಯಲ್ಲೆಲ್ಲ ಕಮ್ಮಿ ಖರ್ಚಲ್ಲಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿರೋಂಥ ವಿಡಿಯೋ ನಿಮಗೆ ಇಷ್ಟ ಏನಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಬೇಲ್ಪುರಿನ ಎಲ್ಲ ರೀತಿ ಮಾಡಿ ನೋಡಿದರೆ ಈ ರೀತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟೇಸ್ಟ್ ಒಂದ್ಸರಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಇಲ್ಲವೋ ಅಂತ ಚೆಕ್ ಮಾಡಿ ಹೇಳಿ. ಆನಂತರ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ಇದ್ರೆ ಚೆನ್ನಾಗಿರುತ್ತೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ನ ಇರ್ತದೆ ತೊರೆದ್ಬಿಟ್ಟು ಹಸಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರ್ತದೆ. ನೋಡಿ, ಪೂರಿ ಮೇಲೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ತಕ್ಕ ಉಪ್ಪು ಹಾಕೊಳ್ಳಿ ಸ್ವಲ್ಪ. ಆಮೇಲೆ ನಂತರ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಯ್ತು, ರೆಡಿಯಾಗಿದೆ ನೋಡಿ. ಹಾಕ್ಕೊಡಿ. ಇವಾಗ ತಿಂದರೆ ಹೇಗಿರುತ್ತಂತ ಟೇಸ್ಟನ್ನು ಒಂದ್ಸರಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಮನೆಯಲ್ಲೆಲ್ಲ ಕಮ್ಮಿ ಖರ್ಚಲ್ಲಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿರೋಂಥ ವಿಡಿಯೋ ನಿಮಗೆ ಇಷ್ಟ ಏನಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ